ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಇವತ್ತಿನ ಒಂದು ವ್ಲಾಗ್ನ ನಾನು ಇಲ್ಲೇ ಸ್ಟಾರ್ಟ್ ಮಾಡತ್ತೀನಿ ರೀ. ಇಲ್ಲಿ ಉದುರಾಗಿ ರೈಸ್ನು ಕೂಡ ಮಾಡಿಟ್ಕೊಂಡೀನಿ ಮತ್ತು ಬಿಸಿನೀರು ಕೂಡ ಕಾಸಿಟ್ಕೊಂಡೀನಿ. ಮತ್ತು ಇಲ್ಲಿ ಪಾಲಕ್ ಸೊಪ್ಪು ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ನಾನು ನೀಟಾಗಿ ಸೋಸಿ ಅದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ಬಿಸಿನೀರೊಳಗೆ ಅದನ್ನ ಸ್ವಲ್ಪ ಬೇಯಿಸ್ಕೋತೀನಿ. ಯಾಕಪ್ಪ ಅಂತಂದರೆ ಇವತ್ತು ಪಾಲಕ್ ರೈಸ್ ಮಾಡತ್ತಿದ್ದೆ, ಹೀಗಾಗಿ ಅದನ್ನಷ್ಟು ನಾನಿಲ್ಲೇ ಬಿಸಿನೀರೊಳಗೆ ಹಾಕ್ಕೊತೀನಿ. ಅದರ ಜಾಸ್ತಿ ಹೊತ್ತು ಅದನ್ನ ಬಿಸಿ ಮಾಡ್ಕೋದಿಲ್ಲ, ಒಂದು 2 ನಿಮಿಷ ಕಾಲ ಮಾತ್ರ ಅದನ್ನ ಬಿಸಿ ಮಾಡ್ಕೊತೀನಿ. ಇನ್ನು ಜಾಸ್ತಿ ಹೊತ್ತು ಅದನ್ನೇನಾದರೂ ಬಿಸಿ ಮಾಡ್ಕೊಂಬಿಟ್ನಿ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಯಾವುದೇ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಸಿಗೋಂಗಿಲ್ಲ. ಹೀಗಾಗಿ ಭಾಳ ಹೊತ್ತನ ಏನು ಬೇಕಾಗಿಲ್ಲ, ಒಂದು 2 ನಿಮಿಷಗಳ ಕಾಲ ಮಾತ್ರ ಅದನ್ನ ಬೇಯಿಸ್ಕೊತೀನಿ. ನಾನು ಬೇಯಿಸ್ಕೊಂಡು ಆಗಿಂದಾಗನ ತೆಗೆದು ಬಿಡ್ತೀನಿ, ಒಂದು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನಾವೇನಾದರೂ ಅದನ್ನ ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಂಡ್ಬಿಟ್ರೆ ನ್ಯೂಟ್ರಿಯೆಂಟ್ಸ್ ಸಿಗೋಲ್ಲ, ಒಂದೇ ಮಾತು. ಇನ್ನು ಅದರ ಕಲರ್ ರೈಸಿಗೆ ಹೊಂದ್ಕೋದಿಲ್ಲ, ಗ್ರೀನ್ ಆಗೋದಿಲ್ಲ, ಅಷ್ಟು ಸರಿ ಅನ್ಸೋಂಗಿಲ್ಲ. ಆದಮೇಲೆ ಅದು ಇನ್ನು ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ನೋಡು ಪಾಲಕ್ ರೈಸಿಂದ, ಮಕ್ಕಳು ಕೂಡ ಅಷ್ಟೇ ತಿನ್ನೋಕೆ ಇಷ್ಟಪಡ್ತಾರೆ. ಇನ್ನು ಇಲ್ಲಿ ಅದನ್ನ ಮಿಕ್ಸಿ ಮಾಡ್ಕೋಬೇಕಾಕೈತಿ. ಹೀಗಾಗಿ ಒಂದು ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪನ್ನ ಹಾಕೋತೀನಿ. ಇನ್ನು ಅದಕ್ಕೆ ಇಲ್ಲಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕೋತೀನಿ. ಮತ್ತು ಯಾವುದೇ ರೀತಿ ಏನು ನಿಮಗೇನಾದರೂ ಇನ್ನೂ ಕರಿಬೇವು ಕೊತ್ತಂಬರಿ ಏನಾದರೂ ಹಾಕ್ಕೋಬೇಕನ್ನಿಸಿದ್ರೆ ಹಾಕ್ಕೋಬೋದು. ಇಲ್ಲಿ ಇಷ್ಟನ್ನು ಮಾತ್ರ ಹಾಕೋತೀನಿ. ಆದರೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೀನಿ, ಯಾಕಂದರೆ ನಾನು ಯಾವುದೇ ರೀತಿ ಮತ್ತು ವಾಪಸ್ಸು ಖಾರ ಹಾಕೋದಿಲ್ಲ ಮತ್ತು ಅಚ್ಚ ಖಾರದ ಪುಡಿ ಅದು ಏನೂ ಹಾಕೋದಿಲ್ಲ ಇಲ್ಲಿ. ಹೀಗಾಗಿ ಸ್ವಲ್ಪ ಮೆಣಸಿನ್ಕಾಯಿನ ಎಲ್ಲ ಜಾಸ್ತಿ ಹಾಕ್ಕೊಂಡೀನಿ. ಇನ್ನು ಇಲ್ಲಿ ಒಂದು ಬಾಳ್ಗೆ ಒಳಗೆ ಸ್ವಲ್ಪ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋತೀನಿ. ಯಾಕಪ್ಪ ಅಂತಂದರೆ ಇಲ್ಲಿ ಆಲೂಗಡ್ಡಿನ ಫ್ರೈ ಮಾಡ್ಕೋಬೇಕಾಕೈತಿ. ಇವತ್ತು ನಾ ಮಾಡ್ತಕ್ಕಂಥ ರೆಸಿಪಿ ಆಲೂ ಪಾಲಕ್ ರೈಸ್ ಮಾಡ್ಕೋತೀನಿ ನಾನು. ಹೀಗಾಗಿ ಇಲ್ಲಿ ಒಂದು 4 ಸ್ಪೂನ್ ಅಷ್ಟು ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಂಡಿನಿ. ಹಾಕ್ಕೊಂಡು ಅದಕ್ಕೆ ಆಲೂಗಡ್ಡಿನ ಮೀಡಿಯಮ್ ಆಗಿ ನಾನು ಕಟ್ ಮಾಡ್ಕೋತೀನಿ. ಅತಿ ಸಣ್ಣದಾಗಿಲ್ಲ, ಅತಿ ದೊಡ್ಡದಾಗಿ ಎಲ್ಲ, ಮೀಡಿಯಮ್ ಆಗಿ ಈ ಪನ್ನೀರೆಲ್ಲ ಕಟ್ ಮಾಡ್ಕೊತೀವಲ್ಲ ಆ ಸೈಜ್ ಒಳಗೆ ನಾನು ಆಲೂಗಡ್ಡಿನ ಕಟ್ ಮಾಡಿಕೊಂಡು ಅದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ ನಾನು, ಭಾಳ ಉಪ್ಪು ಹಾಕೋದಿಲ್ಲ, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಕಲರ್ ಚೇಂಜ್ ಆಗೋ ಮಟ್ಟನೂ ಒಂದು ಚಮಚಲ್ಲೇ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊತಿರ್ಬೇಕು. ಯಾಕಂದ್ರೆ ಆ ಆಲೂಗಡ್ಡೆ ತಳ ಹಿಡಿತಿರುತ್ತೆ. ಹೀಗಾಗಿ ಅದು ಎಣ್ಣೆ ಒಳಗೆ ಹೆಂಗೆ ಫ್ರೈ ಹಾಕ್ಕೊತ ಬರುತ್ತಲ್ಲ ಅವಾಗ ಸ್ವಲ್ಪ ತಳ ಹಿಡಿದು ಅದು ಏನು ಕಮ್ಮಿ ಆಕೈತಿ. ಆ ಕಲರ್ ಚೇಂಜ್ ಆಗೋ ಮಟ್ಟನೂ ಇದೇ ರೀತಿನ ಫ್ರೈ ಮಾಡ್ಕೊತೀನಿ. ಒಂದು 5 ನಿಮಿಷ ಇದೇ ರೀತಿ ಇದನ್ನ ಫ್ರೈ ಮಾಡ್ಕೊತ ಇರಬೇಕು. ನೋಡಿರಲ್ಲ ಈಗೆಲ್ಲ ಆಲೂಗಡ್ಡೆ ಫ್ರೈ ಆಗ್ಯೋ ಎಣ್ಣೆ ಒಳಗೆ. ಇನ್ನು ಇದನ್ನ ಸಾಯಂಕಾಲ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಫ್ರೈ ಮಾಡ್ಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಅದು ಎಣ್ಣೆ ಎಲ್ಲ ಹೋಗೋ ಮಟ್ಟನ ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರನ ಸ್ವಲ್ಪ ಹಾಕಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿಸಿ ಕೊಟ್ರೆ ಮಕ್ಕಳಿಗೆ ಟೀ ಕುಡಿ ಮುಂದೆ ಕೊಟ್ರೆ ಇನ್ನೂ ಇಷ್ಟ ಆಕೈತೆ ಅಂತ ನಾನು ಅನ್ಕೊಂಡಿನಿ. ಯಾಕಂದ್ರೆ ಅದೇ ರೀತಿ ಟೇಸ್ಟ್ ಕೂಡ ಮಸ್ತ್ ಬಂದಿದ್ದು. ಮಕ್ಕಳಿಗೆ ಇವತ್ತು ಇದ್ರದ್ದೊಂದು ಡಿಫ್ರೆಂಟ್ ಟೇಸ್ಟ್ ಭಾಳ ಇಷ್ಟ ಆಯ್ತು. ಹೀಗಾಗಿ ಒಂಥರ ನೋಡೋಕ್ಕೆಲ್ಲ ಪನ್ನೀರ್ ಗತಿ ಕಾಣತ್ತಿದ್ದು, ಆದರೆ ತಿನ್ನೋ ಮುಂದೆ ಟೇಸ್ಟ್ ಎಲ್ಲ ಬೇರೆ ಆಗತ್ತಿತ್ತು. ಒಂಥರ ಇವತ್ತಿನ ರೆಸಿಪಿ ಸಖತ್ತಾಗಿತ್ತು. ಇನ್ನು ಅದೇ ಎಣ್ಣೆಗೆ ನಾನು ಏನು ಮಾಡ್ಕೊತೀನಿ ಅಂದ್ರೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಅದೆಲ್ಲ ಸಿಡಿದಾದ್ಮೇಲೆ ಒಂದು 2 ಉಳ್ಳಾಗಡ್ಡಿನ ನಾನು ಉದ್ದದಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಇದು ಸ್ವಲ್ಪ ಫ್ರೈ ಆಗಬೇಕಂದ್ರೆ ಎಲ್ಲ ಈರುಳ್ಳಿನೂ ಬಿಟ್ಕೋಬೇಕಂದ್ರೆ ಉಳ್ಳಾಗಡ್ಡಿ ಎಲ್ಲ ಬಿಡಿ ಬಿಡಿ ಆಗೋ ಮಟನೂ ಅದನ್ನ ಎಣ್ಣೆಯೊಳಗೆ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ರಿ, ಯಾಕಂದ್ರೆ ಆಲೂಗಡ್ಡೆ ಕೂಡ ನಾವು ಫ್ರೈ ಮಾಡೋ ಮುಂದೆ ಉಪ್ಪು ಹಾಕ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಶುಗರ್ನ ಹಾಕ್ಕೊತೀನಿ, ಜಾಸ್ತಿ ಎಲ್ಲ ಸ್ವಲ್ಪ ಶುಗರ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೊತೀನಿ. ಇಷ್ಟು ಫ್ರೈ ಆದ್ರೆ ಸಾಕು. ಇಲ್ಲಿ ಯಾವುದೇ ರೀತಿ ಮಸಾಲೆ ಹಾಕೋಕತ್ತಿಲ್ಲ ನಾನು, ಡೈರೆಕ್ಟಾಗಿ ಪಾಲಕ್ ಏನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡಿದ್ನ ಎಣ್ಣೆ ಒಳಗೆ ಕೂಡು ಮಟನು ಇದನ್ನ ಈ ರೀತಿ ಬಿಡ್ಲಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಕೈತಿ. ನೋಡಿರಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ರಿ. ಇನ್ನು ಪ್ಲೇಟ್ನಾಗ ಉಳಿದಿದ್ದಕ್ಕೆ ಸ್ವಲ್ಪ ಇದೇ ಉಳ್ಳಾಗಡ್ಡಿನ ಹಾಕ್ಕೊಂಡು ಏನು ಮಾಡಿರಿ ಅಂತಂದ್ರೆ ಹಾಕ್ಕೊಂಡ್ಬಿಟ್ರೆ ಅದು ಎಣ್ಣೆಗೆ ಜಾರ್ಕೊಂಡು ಬಂದುಬಿಡ್ತೈತಿ. ಈ ರೀತಿ ಮಾಡಿಕೊಂಡು ಅದನ್ನ ಸ್ವಲ್ಪ ಬಿಡ್ಲಂಗೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದು ಎಣ್ಣೆ ಜೊತೆ ಉಳ್ಳಾಗಡ್ಡಿ ಜೊತೆ ಎಲ್ಲ ಮಸಾಲೆನೂ ಹೊಂದ್ಕೋತೀನಿ. ಅಂದ್ರೆ ಪಾಲಕ್ ಏನು ಮಿಕ್ಸಿ ಮಾಡ್ಕೊಂಡಿದ್ದೇವಲ್ಲ ಅದೆಲ್ಲ ಹೊಂದ್ಕೋತೈತಿ. ಈಗ ನೋಡಿರಲ್ಲ ಇಷ್ಟು ಹೊಂದ್ಕೊಂಡೈತಿ. ಇವಾಗ ಕಲರ್ ಕೂಡ ಚಂದ ಬರತೈತಿ, ನೀವು ನೋಡ್ತಿರ್ಬೋದು. ಇಷ್ಟಾದ್ರೆ ಸಾಕು. ಇದಕ್ಕೆ ಯಾವುದೇ ರೀತಿ ಮಸಾಲ ಅದು ಏನು ಹಾಕ್ಕೊಳ್ಳಿಲ್ಲ ನಾನು. ಆದರೆ ಇವತ್ತಿನ ಒಂದು ರೆಸಿಪಿ ಸಿಂಪಲ್ಲಾಗಿತ್ತು, ಒಂದು ಹೆಲ್ತಿ ರೆಸಿಪಿ ಅಂತ ಹೇಳ್ತೀನಿ. ಯಾಕಂತಂದರೆ ಯಾವುದೇ ರೀತಿ ನಾನು ಮಸಾಲೆ ಏನೂ ಹಾಕಿಲ್ಲ ಇದಕ್ಕೆ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಈ ಒಂದು ಪಾಲಕ್ ಯಾವ ಮಕ್ಕಳು ಅಷ್ಟು ಸುಲಭವಾಗಿ ತಿನ್ನೋಂಗಿಲ್ಲ. ಯಾಕಂತಂದ್ರೆ ಅಷ್ಟು
ಸಾಂಬಾರಿಗೆಲ್ಲ ಹಾಕಿದ್ರು ಒಂಥರ ಸೈಡಿಗೆ ಎತ್ತಿಟ್ಬಿಟ್ಟು ರೈಸ್ನಷ್ಟು ತಿಂತಾರೆ. ಹೀಗಾಗಿ ಈ ರೀತಿ ಮಾಡ್ಕೊತೆ. ಇನ್ನು ಪಾಲಕ್ ಪನ್ನೀರ್ ಎಲ್ಲ ಇಷ್ಟಪಡ್ತಾರೆ. ಬೆಳಿಗ್ಗೆ ಹೊತ್ತು ನಮಗೆ ಪಾಲಕ್ ಪನ್ನೀರ್ ಅದೆಲ್ಲ ಮಾಡ್ಕೊಂಡು ಕುಂದ್ರಾಕ ಟೈಮ್ ಇರೋಂಗಿಲ್ಲಲ್ಲ. ಹಿಂಗಾಗಿ ಇವತ್ತು ಈ ರೀತಿ ಮಾಡಿ ನೋಡ್ರೆ ಯಾವ ರೀತಿ ಅನಿಸ್ತದೆ ಅಂತಂದು ಮಾಡಿದೆ. ಮಕ್ಕಳು ಮಾತ್ರ ಇಷ್ಟಪಡ್ತಿದ್ರು. ಯಾಕಂದ್ರೆ ಲಂಚ್ ಬಾಕ್ಸಿಗೆ ಅವ್ರಿಗೆ ಈ ಥರ ಕಲರ್ಫುಲ್ ಆಗಿದ್ದನ್ನು ಕಟ್ಟಿಬಿಟ್ರೆ ಆರಾಮಾಗಿ ಡಬ್ಬ ಪೂರ್ತಿ ಖಾಲಿ ಮಾಡ್ಕೊಂಬರ್ತಾರೆ. ಇನ್ನು ಅವ್ರ ಫ್ರೆಂಡ್ಸ್ ಅದು ಟೇಸ್ಟ್ ಆಗೋಕ್ಕಿಂತ ಇನ್ನೊಬ್ರಿಗೆ ಅಂದರೆ ಅವ್ರ ಫ್ರೆಂಡ್ಸ್ಗೆ ಯಾರಿಗೆಲ್ಲ ಇಷ್ಟ ಆಗ್ತದೆ ನೋಡು ಅದ್ರ ಮೇಲೆ ಕೂಡ ಡಬ್ಬ ಖಾಲಿ ಆಗೋದೂ ಒಂದು ಮಾತಿರತ್ತೆ. ಹೀಗಾಗಿ ಒಂಥರ ಕಲರ್ಫುಲ್ಲಾಗಿರಬೇಕು ಲಂಚ್ ಬಾಕ್ಸ್ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ. ಇನ್ನು ನಮಗೆ ಆ ರೀತಿ ಎಲ್ಲ ಇದ್ರಕ್ಕಿಲ್ಲ, ಹೊಟ್ಟೆ ತುಂಬ ಇರಬೇಕು, ಒಂಥರ ಬಾಯಿಗೆ ರುಚಿ ಕೊಡುವಂಥ ಒಂದು ಊಟ ಇರಬೇಕು. ನಾವು ಈ ಥರ ಎಲ್ಲ ಥಿಂಕ್ ಮಾಡ್ತಿದ್ವಿ. ಆದರೆ ಈಗಿನ ಮಕ್ಳು ಹಾಗಲ್ಲ, ಅದು ಕಲರ್ಫುಲ್ಲಾಗಿರಲಿ ಅಂತಲೇ ಥಿಂಕ್ ಮಾಡ್ತಾರೆ. ಈಗ ನೋಡಿರಲ್ಲ ಅದು ಎಲ್ಲ ರೆಡಿ ಮಾಡ್ಕೊಂಡೇನಿ. ಅದ್ರೊಳಗೆ ಈ ಆಲೂಗಡ್ಡೆ ಯಾವ ರೀತಿ ಕಾಣತೈತೆ ಅಂತಂದ್ರೆ ಪನ್ನೀರ್ ಹಾಕ್ತಾ ಇರ್ಕತೇನೆ ಕಾಣತ್ತಿ. ಅದು ನೋಡೋಕೆ ಪನ್ನೀರ್ ಆದ್ರೂ ಪನ್ನೀರ್ ಥರ ಕಂಡ್ರೂ ಅದು ಪನ್ನೀರಲ್ಲ. ಈ ರೀತಿಯಾಗಿತ್ತು ಇವತ್ತಿನ ಒಂದು ರೆಸಿಪಿ. ಮಕ್ಕಳಿಗೆ ಮಾತ್ರ ಇಷ್ಟ ಆಯ್ತು. 3 ಮಕ್ಕಳು ಇಷ್ಟಪಟ್ಟು ಅದನ್ನು ಮನೆಯೊಳಗೆ ತಿಂದು ಮತ್ತು ಸ್ಕೂಲಿಗೆ ಕೂಡ ಕಟ್ಕೊಂಡು ಹೋದ್ರೆ. ಯಾಕಂದರೆ ನಾನು ಸ್ವಲ್ಪ ಜಾಸ್ತಿ ಇದನ್ನ ಮಾಡಿದ್ನಿ, ಅಂದ್ರೆ ಬೆಳಗ್ಗೆ ನಾಷ್ಟಕ್ಕೂ ಆಗಬೇಕು, ಇನ್ನು ಲಂಚ್ ಬಾಕ್ಸು ಆಗ್ಬೇಕಂತಂದು ಸ್ವಲ್ಪ ಜಾಸ್ತಿ ಮಾಡಿದ್ನಿ. ಇನ್ನು ಮಕ್ಕಳಿಗೆ ಅಷ್ಟಲ್ಲ, ನನ್ನ ಹಸ್ಬೆಂಡ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅವರು ಯಾವತ್ತೂ ರೈಸ್ ಕಟ್ಕೊಂಡೆಲ್ಲ ಹೋಗೋದು ಭಾಳ ಕಮ್ಮಿ. ಆದ್ರೆ ಅವರು ಕೂಡ ಇವತ್ತು ಇದನ್ನ ಬಾಕ್ಸ್ ಕಟ್ಕೊಂಡು ಹೋದ್ರು. ಈ ರೆಸಿಪಿನ ಮನೆಯೊಳಗೆ ಒಮ್ಮೆ ಟ್ರೈ ಮಾಡಿರಿ, ಮತ್ತು ಹೆಂಗೆ ಬಂತಂತಂದು ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ರಿ ಇವತ್ತಿನ ರೆಸಿಪಿ. ಇನ್ನು ಮಧ್ಯಾಹ್ನ ಹೊತ್ತು ಫ್ರೀಯಾಗಿ ಕುಂದ್ರೋದು ಬೇಡ, ಯಾಕಂದ್ರೆ ನಾಳೆಗೆ ನಮ್ಮದು ಗುರುವಾರದ ಲಾಸ್ಟ್ನೇ ಪೂಜೆ ಇತ್ತು. ಹೀಗಾಗಿ ಎಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಯಾಕಂದ್ರೆ ನನಗೆ ಕೆಲಸ ಆಗ್ಬಿಟ್ಟಿನ ಗ್ಯಾಸಿನ ಕಟ್ಟಿ ಫುಲ್ಲಾಗಿ ಕ್ಲೀನಾಗಿರಬೇಕು. ಹೀಗಾಗಿ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಟೈಮ್ ಬಂದು 1:30 ಆಗಿತ್ತು ಮಧ್ಯಾಹ್ನ ಟೈಮ್. ಇನ್ನು ನಾಳೆಗೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ, ಹೀಗಾಗಿ ಮೊದಲೇಕಿ ಈ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದಿಟ್ಕೋಬೇಕಂತಂದು ಅದನ್ನು ಕೂಡ ಕೆಲಸ ಪಟಾಪಟ ಮುಗಿಸ್ಕೋಬೇಕಂತಂದು ನಾನು ಕೂಡ ಅದನ್ನ ರೆಡಿ ಮಾಡ್ಕೋತಿದ್ದೆ. ಇನ್ನು ಸ್ವಲ್ಪ ನಮ್ಮ ಮನೆಯವರು ಬೇಗನೆ ಬರ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಮಾರ್ಕೆಟ್ಗೆಲ್ಲ ಹೋಗಬೇಕು, ಹೂವು ಹಣ್ಣು ಎಲ್ಲ ಏನು ಬೇಕು ನಾವು ನಾಳೆಗೆ ಪೂಜೆಗೆ ಅದನ್ನೆಲ್ಲ ತರಬೇಕಾಗಿತ್ತು. ಇನ್ನು ಅವ್ರು ಬರುವಷ್ಟೊಳಗೆ ನನಗೆ ಏನೇನೆಲ್ಲ ಕೆಲಸಕ್ಕೆ ನನ್ನ ಕೈಲಿ ಅದನ್ನೆಲ್ಲ ಮಾಡ್ಕೊಂಬಿಡ್ಬೇಕಂತಂದು ಮಾಡ್ಕೋತಿದ್ದೆ. ಇನ್ನು ಈ ಸಿಂಕ್ ಒಳಗೆ ನಾನು ಡೈರೆಕ್ಟಾಗಿ ದೇವ್ರ ಸಾಮಾನೆಲ್ಲ ಇಟ್ಕೋದಿಲ್ಲ. ಒಂದು ಬುಟ್ಟಿ ಇಟ್ಕೊಂಡು ಆಮೇಲೆ ದೇವ್ರ ಸಾಮಾನೆಲ್ಲ ಇಟ್ಕೊತೀನಿ. ಯಾಕಂದ್ರೆ ಒಮ್ಮೆ ಎಗ್ಗೆಲ್ಲ ಮಾಡಿರ್ತೀವಲ್ಲ, ಹೀಗಾಗಿ ನಾನು ಡೈರೆಕ್ಟಾಗಿ ಸಿಂಕ್ ಒಳಗೆಲ್ಲ ದೇವ್ರ ಸಾಮಾನು ಇಟ್ಕೋದಿಲ್ಲ. ಏನಾದರೂ ಒಂದು ತಾಟೋ ಅಥವಾ ಒಂದು ಬುಟ್ಟಿನೋ ಏನಾದರೂ ಇಟ್ಕೊತೀನಿ. ಇನ್ನು ನಾವು ನಾನ್ ವೆಜ್ ಎಲ್ಲ ಮಾಡೋಂಗಿಲ್ಲ, ಎಗ್ ನಾನ್ ವೆಜ್ ಅಂತ ಅನ್ನೋಂಗಿಲ್ಲ, ಈ ರೀತಿ ಎಲ್ಲ ಇದು ಮಾಡೋಂಗಿಲ್ಲ. ಅದು ಎಗ್ ಅಂತಂದ್ರೆ ಒಂದು ಸ್ವಲ್ಪ ನನಗೆ ನಾನ್ ವೆಜ್ ಅಂತ ಅನ್ಕೊತೀನಿ. ಹೀಗಾಗಿ ಇನ್ನು ಸ್ವಲ್ಪ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಕ್ಕೆ ಪಿತಾಂಬರಿ ಹಾಕ್ಕೊಂಡು ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಬಿಡ್ತೀನಿ. ಆದರೆ ಇವತ್ತು ಪಿತಾಂಬರಿ ಯಾವ ರೀತಿ ಇತ್ತಂತಂದ್ರೆ ರಂಗೋಲಿ ಪುಡಿಗೆ ಕಲರ್ ಎಲ್ಲ ಹಾಕಿ ಕೊಟ್ಬಿಟ್ಟಿದ್ರೆ. ಅದು ಹೇಳಬೇಕಂತಂದ್ರೆ ಇಲ್ಲೇ ಮನೆ ಹತ್ರನೇ ತೊಗೊಂಡಿದ್ದೆ, ಆದರೆ ಅದು ಪಿತಾಂಬರಿ ಆಗಿರಕ್ಕಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೆ ಅಂತಂದ್ರೆ ಸ್ವಲ್ಪ ಉಪ್ಪು ಹುಣಸೆಹಣ್ಣು ಹಾಕಿ ತೊಳ್ಕೊತೀನಿ. ಇನ್ನು ಕಲ್ಲುಪ್ಪು ಆದರೆ ಚಲೋ, ಆದರೆ ಕಲ್ಲುಪ್ಪು ಮನೆಯೊಳಗೆ ಇದ್ರಕ್ಕಿಲ್ಲ. ಸ್ವಲ್ಪ ಇನ್ನು ಸಣ್ಣದಾಗಿ ಇದ್ದಿದ್ದು ಉಪ್ಪು ಐತಲ್ಲ, ಅದಕ್ಕೆ ನಾನು ಏನು ಮಾಡಿದ್ನಿ ಅಂದ್ರೆ ಹುಣಸೆಹಣ್ಣು ಹಾಕಿ ತೊಳೆದಿಟ್ಕೋಕತ್ತೀನಿ. ಇದು ಕೂಡ ಕ್ಲೀನ್ ಆಕೈತಿ. ಇದನ್ನ ಬೇಕಾದ್ರೆ ನೀವು ಪಿತಾಂಬರಿ ಒಂದು ವೇಳೆ ಮನೆಯೊಳಗೆ ಇದ್ರಕ್ಕೆ ಇಲ್ಲ ಅಂತಂದ್ರೆ ಹುಣಸೆಹಣ್ಣು ಉಪ್ಪು ಹಾಕಿ ತೊಳಿರಿ. ಯಾಕಂದರೆ ನಮ್ಮ ಮನೆಯೊಳಗೆ ಮೊದಲೇಕೆಲ್ಲ ನಮ್ಮ ಹಿರಿಯರೆಲ್ಲ ಏನು ಮಾಡ್ತಿದ್ರು ಅಂದ್ರೆ, ಮೊದಲಿಗೆ ನಾವು ಸಣ್ಣವರಿದ್ದಾಗೆಲ್ಲ ನೋಡ್ತಿದ್ವಲ್ಲ, ದೊಡ್ಡ ದೊಡ್ಡ ಹಂಡೆ ದೊಡ್ಡ ದೊಡ್ಡ ಕೊಡ ಎಲ್ಲ ತಿಕ್ತಿದ್ರು. ಅವಾಗ ಅವರು ಈ ಪಿತಾಂಬರಿ ಅದೆಲ್ಲ ತರ್ತಿರ್ಕಿಲ್ಲ, ಯಾವುದೂ ದುಡ್ಡು ಕೊಟ್ಟು ತರ್ತಿರ್ಕಿಲ್ಲ. ಮನೆಯೊಳಗೆ ಏನಿರ್ತಿತ್ತು ಅದರೊಳಗೆ ಆದಷ್ಟು ಎಲ್ಲ ಕೆಲಸನ ಮುಗ್ತಿದ್ರು ಮತ್ತು ಕಂಪ್ಲೀಟಾಗಿ ಮುಗಿಸ್ಕೊತಿದ್ರು. ಅಷ್ಟು ಕ್ಲೀನ್ ಆಗ್ತಿದ್ವು. ಈಗ ನಾವು ಎಷ್ಟೋ ಪಿತಾಂಬರಿ ಅದನ್ನ ಏನೆಲ್ಲ ಹಾಕಿ ತೊಳ್ತೀವೋ ಅವ್ರ ಮುಂದೆ ಏನೂ ಅಲ್ಲ, ಅಷ್ಟು ಕ್ಲೀನಾಗಿ ಒಂಥರ ನೋಡಿದ್ರೆ ಕಣ್ಣೆಲ್ಲ ಕುಕ್ಕಬೇಕು ಅದರದ್ದು ಹೊಳಪಿಗೆ. ಅಷ್ಟು ಕ್ಲೀನಾಗಿ ಎಲ್ಲ ಕೆಲಸ ಮಾಡ್ಕೊತಿದ್ರು. ಇನ್ನು ಇವು ಕೂಡ ಹಳ್ಳಿ ಒಳಗೆ ಈ ಪಿತಾಂಬರಿ ಅದು ಇದು ಮತ್ತೊಂದು ಮಗದೊಂದು ಏನು ಯೂಸ್ ಮಾಡೋಂಗಿಲ್ಲ. ಹುಣಸೆಹಣ್ಣು ಉಪ್ಪು ಕಲ್ಲುಪ್ಪು ಇದನ್ನೆಲ್ಲ ಹಾಕಿ ಎಲ್ಲ ತೊಳ್ತಿರ್ತಾರೆ. ಇನ್ನು ಹುಣಸೆಹಣ್ಣು ಉಪ್ಪು ಎಲ್ಲ ಕಲಿಸ್ತಿರುತ್ತಲ್ಲ, ಅದರೊಂದು ಸ್ಮೆಲ್ ನೋಡಬೇಕು, ಒಂದು ಗುಡ್ ಸ್ಮೆಲ್ ಬರ್ತಿರ್ತೈತಿ. ಸಿಕ್ಕಾಪಟ್ಟೆ ಎಲ್ಲ ಇಷ್ಟ ಆಗ್ತಿತ್ತು ಹೇಳಬೇಕಂತಂದ್ರೆ. ಇನ್ನು ನಮ್ಮ ಅಮ್ಮ ಮನೆಯೊಳಗೆಲ್ಲ ಈ ಥರ ಎಲ್ಲ ತಿಕ್ತಿದ್ರಲ್ಲ, ಅವ್ರ ಮಗಳು ಕೂತ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಕೊಡು ಅಂತಂದು ಅವ್ರ ಮಗಳ್ಗೆಲ್ಲ ಹುಣಸೆಹಣ್ಣು ಸ್ವಲ್ಪ ಎಲ್ಲ ಕದ್ಕೊಂಡು ಹೋಗಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ತಿಂದಿದ್ದೆಲ್ಲ ನೆನಪು ಬಂತು. ಇನ್ನು ದೇವ್ರ ಸಾಮಾನೆಲ್ಲ ಸ್ವಲ್ಪ ಎಲ್ಲ ತೊಳೆದಿಟ್ಟಿದ್ದಾಯ್ತು. ಅಷ್ಟನ್ನೊಳಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಇನ್ನು ಹೋಗಿ ಬಾಗಿಲ ಎಲ್ಲ ತೆಗೆದು ಬರೋಷ್ಟ್ರೊಳಗೆ ನೋಡಿರಲ್ಲ, ಇಷ್ಟು
ಸಣ್ಣ ಗ್ಯಾಸ್ ಕಟ್ಟಿ ಒಳಗೆ ಎಷ್ಟೆಲ್ಲ ಕೆಲಸ ಮಾಡ್ಕೋಬೇಕು. ಇದೊಂದು ನನಗೆ ದೊಡ್ಡ ಪ್ರಾಬ್ಲಮ್ ಆಕೈತಿ. ಗ್ಯಾಸಿನ ಕಟ್ಟಿ ವಿಷಯಕ್ಕೆ ಬಂತಂದ್ರೆ ಇಲ್ಲೇ ಹೇಳ್ಬೇಕಂದ್ರೆ ನನಗೆ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಯಾಕಂದರೆ ಈಗಿನ ನಾವೆಲ್ಲ ಕೂತ್ಕೊಂಡು ಅಡುಗೆ ಮಾಡೋದೆಲ್ಲ ಭಾಳ ಕಮ್ಮಿ, ನಿಂತ್ಕೊಂಡು ಅಡುಗೆ ಮಾಡಬೇಕು. ಆದ್ರೆ ಇದು ನನಗೆ ಭಾಳ ಸಣ್ಣದಾಕೈತಿ. ಆದರೂ ಪರವಾಗಿಲ್ಲ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಇನ್ನು ಬೇರೆ ಮನೆ ಕೂಡ ಸಿಗೋ ಅಲ್ಲೂ ಹೇಳ್ಬೇಕಂದ್ರೆ ಸಿಂಗಲ್ ಬೆಡ್ರೂಮು ಈ ಥರ ಎಲ್ಲ ಸಿಗ್ತಾವೆ. ಮತ್ತು ರೇಟ್ ಕೂಡ ಫುಲ್ ಹೈ ಇರ್ತೈತಿ. ಅದಕ್ಕೋಸ್ಕರ ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೋಬೇಕನ್ನೋ ಒಂದೇ ಕಾರಣಕ್ಕೆ ಈ ಮನೆಯೊಳಗೆ ಇದ್ದಿದ್ದು. ಇನ್ನು ನಮ್ಮ ಮನೆಯವರು ಕೂಡ ಬಂದು ಎಷ್ಟು ಬರೀ ಫೋನ್ ಹಚ್ಬೇಕು, ಫೋನ ರಿಸೀವ್ ಮಾಡೋಂಗಿಲ್ಲ, ನಾ ಎಲ್ಲ ಹೆದರ್ಬಿಟ್ಟೆ ಏನಾಗೈತೆ ಏನೋ ಅಂತೆಲ್ಲ ಹೇಳತ್ತಿದ್ರು. ಯಾಕಂದರೆ ನನ್ನ ಕಡೆ ಇರೋದು ಒಂದೇ ಫೋನು. ಇನ್ನು ಅದನ್ನ ಫುಲ್ ಸೈಲೆಂಟ್ ಮೋಡ್ನೇ ಹಾಕ್ಕೊಂಡು ನಂದು ಏನಾದರೂ ಲಾಗ್ ಇದ್ದರೆ ಲಾಗ್ ಎಲ್ಲ ಮಾಡ್ಕೊತಿರ್ತೀನಿ. ಏನಾದರೂ ವಿಡಿಯೋ ಮಾಡ್ಕೋತಿದ್ರೆ ವಿಡಿಯೋ ಎಲ್ಲ ಮಾಡಿಕೊಂಡು ನಂದು ಏನು ಕೆಲಸ ಐತಿ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿರ್ತೀನಿ. ಜಾಸ್ತಿ ಫೋನ್ ಎಲ್ಲ ಇದು ಮಾಡ್ಕೋಗಲ್ಲ. ಇನ್ನು ಯಾರಿಗಾರ ತಂಗಿಗೆ ಅದು ಫೋನ್ ಹಚ್ಚಬೇಕಾದ್ರೆ ಸ್ವಲ್ಪ ಫ್ರೆಂಡ್ ಜೊತೆ ಎಲ್ಲ ಫೋನ್ ಹಚ್ಚಿ ಮಾತಾಡೋದು, ಎಷ್ಟು ಮಾತಾಡಬೇಕು ಅಷ್ಟು ಪಟ ಅಂತ ಮಾತಾಡಿ ಇನ್ನು ನಂದು ಏನು ಕೆಲಸ ಐತಿ ಅದನ್ನೆಲ್ಲ ಮಾಡ್ಕೊತ ಹೋಗ್ತೀನಿ. ಯಾಕಂದರೆ ನನಗೆ ಮಕ್ಕಳು ಬಂದಮೇಲೆ ಯಾವುದೇ ರೀತಿ ವಿಡಿಯೋ ಮಾಡ್ಕೋಕ್ಕಾಗಲಿ, ಏನೂ ಮಾಡ್ಕೋಕ್ಕಾಗಲ್ಲ. ಯಾಕಂದ್ರೆ ಮಕ್ಕಳನ್ನ ಸಂಭಾಳಿಸೋದು ಒಂದು ದೊಡ್ಡದಾಗಿಬಿಡೈತಿ. ಯಾಕಂದ್ರೆ ಅವ್ರದ್ದು ಅಭ್ಯಾಸ ಎಲ್ಲ ಇರ್ತೈತಿ. ಆ ಅಭ್ಯಾಸನ ನಮ್ಮ ಹಸ್ಬೆಂಡ್ ಮಾಡಿಸಿದ್ರು ಅಡುಗೆದು ಅದು ಇದು, ಯಾಕಂದ್ರೆ ಒಬ್ಬಾಕೆ ಎಲ್ಲ ಮಾಡ್ಕೋಬೇಕಲ್ಲ, ಎಲ್ಲ ಬ್ಯಾಲೆನ್ಸ್ ಮಾಡ್ಕೋಬೇಕಾಕೈತೆ ನಾನು ಒಬ್ಬಾಕಿನ. ಹೀಗಾಗಿ ಜಾಸ್ತಿ ಅದ್ರ ಕಡೆ ನಾನು ಫೋಕಸ್ ಮಾಡಬೇಕಾಕೈತಲ್ಲ. ಹೀಗಾಗಿ ಮಕ್ಕಳು ಬಂದಮೇಲೆ ಅದೆಲ್ಲ ಮಾಡೋಕ್ಕಾಗಲ್ಲ. ಇನ್ನು ಅದ್ರ ಒಳಗೆ ಮಕ್ಕಳು ಬರೋಷ್ಟ್ರ ಒಳಗೆ ಟೈಮ್ ಒಳಗೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಕೈತೋ ಅಷ್ಟು ಕೆಲಸನ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ನೋಡಿರಲ್ಲ ಎಲ್ಲ ದೇವ್ರದ್ದು ಸಾಮಾನುಗಳೆಲ್ಲ ಇಟ್ಕೊಂಡೀನಿ. ಇನ್ನು ಅದನ್ನೆಲ್ಲ ತೊಳಿಬೇಕಂತಂದರೆ ಇನ್ನು ಈ ಬುಟ್ಟಿನ ಸ್ವಲ್ಪ ತೊಳೆದು ಆಮೇಲೆ ಅದನ್ನೆಲ್ಲ ತೊಳೆದಿಟ್ಕೊಂಡ್ಬಿಡ್ತೀನಿ. ಈ ರೀತಿ ಇರ್ತೈತಿ ನಂದು ಹೇಳ್ಬೇಕಂತಂದ್ರೆ ಇಲ್ಲಿ ರೂಟೀನ್. ದೇವ್ರ ಸಾಮಾನೆಲ್ಲ ವಾಶ್ ಮಾಡಿದ್ದಾಯ್ತು. ನಾನು ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸಿಟ್ಕೊಂಡ್ಬಿಡ್ತೀನಿ. ಇನ್ನು ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ಫೋಟೋನ ಕೆಳಗೆ ಇಳಿಸ್ಕೊಂಡೀನಿ. ಯಾಕಪ್ಪ ಅಂತಂದ್ರೆ ಅದು ಮೇಲ್ಗಡೆ ಇತ್ತು. ಈ ಫೋಟೋ ಮೇಲ್ಗಡೆ ಇದ್ದಾಗ ಅದ್ರ ಹಿಂದೆ ಒಂದು ದೊಡ್ಡ ಹಲ್ಲಿ ಹೋಗ್ತಿತ್ತು. ನನಗೆ ಸಿಕ್ಕಾಪಟ್ಟೆ ಭಯ ಪೂಜೆ ಮಾಡೋಕೆ, ಇನ್ನು ನಮಸ್ಕಾರ ಮಾಡೋಕೆ. ಹೀಗಾಗಿ ಅದನ್ನ ಫೋಟೋನ ಕೆಳಗೆ ಇಳಿಸ್ಕೊಂಡು ಇಲ್ಲೇ ನೀಟಾಗಿ ಇಟ್ಕೊಂಡೀನಿ. ಇನ್ನು ನನಗೆ ಬೇಕಾದಾಗೆಲ್ಲ ಅವ್ರ ಪಾದ ಮುಟ್ಟಿ ಅವ್ರ ಆಶೀರ್ವಾದ ತಗೋಬೇಕಂತಂದು ನನಗೆ ಕೈ ಇಟ್ಕೊಂಗೆ ಈ ಫೋಟೋನ ಇಲ್ಲೇ ಇಟ್ಕೊಂಡೀನಿ. ಇನ್ನು ಬಲಗಡೆಯಿಂದ ಹೂ ಕೂಡ ಸಿಕ್ತು. ಅದೊಂದು ದೊಡ್ಡ ಖುಷಿ ಆಗಿತ್ತು ಇವತ್ತು ಹೇಳ್ಬೇಕಂತಂದ್ರೆ. ಇನ್ನು ರೆಡಿ ಆಗೀನಿ, ಯಾಕಂತಂದ್ರೆ ಮಾರ್ಕೆಟಿಗೆ ಹೋಗಬೇಕಿತ್ತು. ಇನ್ನು ಮಕ್ಕಳು ಬರೋಷ್ಟ್ರೊಳಗೆ ನಾನು ಮಾರ್ಕೆಟಿಗೆ ಹೋಗಿಬರ್ಬೇಕು. ಯಾಕಂದರೆ ಈಗ ಟೈಮ್ ಒಂದು 3 ಗಂಟೆ ಆಗಿತ್ತು. ಒಂದು 5 ಗಂಟೆ ಅನ್ನೋಷ್ಟ್ರೊಳಗೆ ಅವ್ರ ಮನೆಯೊಳಗೆ ಇರ್ತಾರೆ. ಅಷ್ಟನ್ನೊಳಗೆ ನಾವು ನಾಳೆ ಪೂಜೆಗೆ ಹೂವು ಹಣ್ಣು ಎಲ್ಲ ತರಬೇಕಾಗಿತ್ತು. ಇನ್ನು ಮಾರ್ಕೆಟಿಗೆ ಹೋಗಿ ಬಂದು ಎಲ್ಲ ರೆಡಿ ಮಾಡ್ಕೋತಿದ್ವಿ. ನಾಳೆ ಪೂಜೆಗೆ ಹೂವು ಹಣ್ಣೆಲ್ಲ ತಂದಿದ್ದೆಲ್ಲ ಅದನ್ನೆಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೋತಿದ್ವಿ. ಇನ್ನು ನಾಳೆ ಪೂಜೆಗೆ ನಾಳೆ ಒಂದು 5 ಹಣ್ಣಿಂದು ಎಲ್ಲ ಟೊಂಗಿ ಬೇಕಾಯ್ತಲ್ಲ, ತಪ್ಪಲ ಬೇಕಾಯ್ತಲ್ಲ, ಅದನ್ನು ತಂದಿದ್ವಿ. ಒಬ್ಬರು ಮನೆಯೊಳಗೆ ಇಸ್ಕೊಂಬರ್ತಾರೆ ನನ್ನ ಹಸ್ಬೆಂಡ್. ಅವ್ರ ಮನೆಯೊಳಗೆ ಎಲ್ಲ ಹಣ್ಣಿಂದು ಎಲ್ಲ ತಪ್ಪಲನೂ ಸೇರ್ತಿ. ಇನ್ನು ಅಷ್ಟೇ ಅಲ್ಲದೆ ಎಲ್ಲ ಥರ ಹೂವು ಎಲ್ಲ ಸಿಗ್ತಾವೆ. ಯಾಕಂದ್ರೆ ಮನೆ ಸುತ್ತಮುತ್ತ ಸ್ವಲ್ಪ ಜಾಗ ಇತ್ತಂದ್ರೆ ನಮಗೆ ಏನು ಬೇಕೆಲ್ಲ ಗಿಡಗಳನ್ನೂ ಬೆಳೆಸ್ಕೋಬೋದು. ಹೀಗಾಗಿ 5 ಹಣ್ಣಿಂದು ಸಿಗ್ತಾವಲ್ಲ. ನಾನು ಒಂದೇಳಿ ನಾಳೆ ಮನೆ ಕಟ್ಟಿಸಿದ್ದಿನ ನನಗೆ ಸ್ವಲ್ಪ ಜಾಸ್ತಿ ಜಾಗ ಬೇಕು ಮನೆ ಮುಂದ್ಗಡೆ. ಯಾಕಂತಂದ್ರೆ 5 ಹಣ್ಣಿನ ಗಿಡಗಳನ್ನ ಬೆಳೆಸ್ಬೇಕು. ಸ್ವಲ್ಪ ಹೂವಿನ ಗಿಡ ಎಲ್ಲ ಬೆಳೆಸ್ಬೇಕು. ಯಾಕಂದ್ರೆ ನನಗೆ ಗಿಡಗಳಂತಂದ್ರೆ ಭಾಳ ಇಷ್ಟ. ಗಿಡಗಳನ್ನ ನೆಡೋದು ಅವನ್ನೆಲ್ಲ ಬೆಳೆಸೋದು ಅಂತಂದ್ರೆ. ಹೀಗಾಗಿ ಒಂದು ನಂಗೆ ಡ್ರೀಮ್ ಅದು ಹೇಳ್ಬೇಕಂತಂದ್ರೆ. ಇನ್ನು ಹೂವು ಹಣ್ಣು ಅದನ್ನೆಲ್ಲ ಸಪ್ರೇಟಾಗಿ ಮಾಡಿ ಇಟ್ಕೊತಿದ್ವಿ. ಇನ್ನು ಕಾಯಿ ಕೂಡ ಸುಲಿದು ಇಟ್ಕೊಂಡ್ಬಿಟ್ರೆ ಕಾಯಿ ಹೊಡ್ಯೋಕೆ ನನಗೆಲ್ಲ ನಾರ್ಮಲ್ಲಾಗಿ ಚಲೋ ಆಗ್ತೈತಿ, ಹೆಲ್ಪ್ ಆಕೈತೆ ಅಂತಂದು. ಇನ್ನು ತುಪ್ಪ ಬೇಕಲ್ಲ ಪೂಜೆಗೆ, ಅದನ್ನು ತಂದಿದ್ರು. ಆದರೆ ಅದ್ರದ್ದು ಡೇಟ್ ಎಲ್ಲ ಡಿಬರ್ ಆಗಿಬಿಟ್ಟು. ಯಾಕಂತಂದ್ರೆ ಒಂದು ಆಗಸ್ಟ್ ಒಳಗೆ ಅದ್ರದ್ದು ಡೇಟ್ ಎಲ್ಲ ಮುಗಿದ್ಬಿಟ್ಟೈತಿ. ಅದನ್ನೆಲ್ಲ ನೋಡೋದಿಲ್ಲ ನನ್ನ ಹಸ್ಬೆಂಡ್, ಹಂಗೆ ತಂದುಬಿಡ್ತಾರೆ. ಅದ್ರ ಜೊತೆ ಒಂದು ಜಾಮೂನ್ ಪ್ಯಾಕೆಟ್ ಎಲ್ಲ ಬಂದಿತ್ತು. ಅದ್ರದ್ದು ಡೇಟ್ ಇನ್ನೂ 2 ವರ್ಷ ಐತಿ. ಅದೇನೋ ಗೊತ್ತಿಲ್ಲ. ಇದ್ರದ್ದು ನೋಡಿದ್ರೆ ಡೇಟ್ ಎಲ್ಲ ಎಕ್ಸ್ಪೈರಿ ಆಗೈತಿ. ಅದರದ್ದು ಕೂಡ ಇನ್ನೂ 2 ವರ್ಷ ಆರಾಮಾಗಿ ನಾವು ಇದನ್ನ ಯೂಸ್ ಮಾಡ್ಬೋದು. ಅದು ಹೆಂಗೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ಇನ್ನು ಅದನ್ನೆಲ್ಲ ಎತ್ತಿಟ್ಕೋತಿದ್ನ ನೋಡಿಕೊಂಡು. ಇನ್ನು ತುಪ್ಪ ಅದೆಲ್ಲ ವಾಪಸ್ ಮಾಡೋಕೆ ನನಗೆ ಟೈಮ್ ಇದ್ರಿಕ್ಕಿಲ್ಲ. ಇನ್ನು ಉಡಿ ತುಂಬಾಕ ಪ್ಲೇಟ್ ತಮ್ಮ ಅಂತಂದ್ರೆ ಭಾಳ ಸಣ್ಣ ಎಲ್ಲ ತಂದಿದ್ರು. ಅದನ್ನು ಎಲ್ಲ ನೋಡಿ ಇಟ್ಕೋತೀನಿ. ಡಬಲ್ ಟೇಪ್ ಗಮ್ಮು, ಇನ್ನು ದೇವ್ರ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಕೂಡ ಚಲೋನೇ ತರ್ತಾರೆ. ಏನು ಹೇಳಿತ್ತು ಎಲ್ಲ ತರ್ತಾರೆ. ಆದರೆ ಒಂದೊಂದು ವಿಷಯದೊಳಗೆ ಫುಲ್ ಫೇಲ್ ಆಗಿಬಿಡ್ತಾರೆ. ನೋಡಿರಲ್ಲ, ಈ ಉಡಿ ತುಂಬೋಕೆ ಪ್ಲೇಟ್ ತಮ್ಮ ಅಂತಂದ್ರೆ ಇಟ್ಟಿಟ್ಟಂದ್ರೆ ಕಣ್ಣಿಗೆ ಕಾಣೋದಿಲ್ಲ. ಇನ್ನು ಹೆಂಗೆ ತುಂಬೋದು ಅನ್ನೋದು ಗೊತ್ತಾಗೋದಿಲ್ಲ. ಈ ರೀತಿ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಒಂದೊಂದು ಎಲ್ಲ ಎಡವಟ್ಟು ಮಾಡಿಬಿಡ್ತಾರೆ. ಇನ್ನು ಅವ್ರ ಜೊತೆ ಎಲ್ಲ ಮಾತಾಡ್ಕೊತ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ.
ಆದ್ರೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗ್ತಾರೆ. ಅದೊಂದು ಭಾಳ ಖುಷಿ ಕೊಡೋ ವಿಚಾರ ನನಗೆ ಹೇಳ್ಬೇಕಂತಂದ್ರೆ. ಇನ್ನೆಲ್ಲ ಅದನ್ನೆಲ್ಲ ಎತ್ತಿಟ್ಕೊಂಡಾಯ್ತು. ನಾಳೆಗೆ ಗುರುವಾರ ಅಂತಂದರೆ ಇವತ್ತು ರಾತ್ರಿ ನಾನು ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಅದಕ್ಕೆ ಏನೆಲ್ಲ ತೊಗೊಂಡೆ ಅಂತಂದರೆ ಇಲ್ಲಿ ಆಲ್ಮಂಡ್ ಆಯಿಲ್ನ ತೊಗೊಂಡಿನಿ. ಯಾಕಂತಂದರೆ ಇದ್ರೊಳಗೆ ವಿಟಮಿನ್ ಇ ಇರುತ್ತಲ್ಲ, ಹೀಗಾಗಿ ಇದನ್ನು ಕೂಡ ಉಪಯೋಗಿಸ್ತೀನಿ ನಾನು. ಇಲ್ಲೇ ಪ್ಯಾರಾಚೂಟ್ ಎಣ್ಣೆ ತೊಗೊಂಡಿನಿ ಮತ್ತು ಉಳ್ಳಾಗಡ್ಡಿ ಮತ್ತು ಮೆಂತ್ಯಕಾಳು ಒಂದು 3 ಲವಂಗನ ತೊಗೊಂಡಿನಿ. ಇಲ್ಲೇ ಲವಂಗ ಮತ್ತು ಮೆಂತ್ಯಕಾಳನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೋಬೇಕು. ಆದ್ರೆ ಅರ್ಜೆಂಟ್ ಒಳಗೆ ನನಗೆ ಅಷ್ಟು ಕುಟ್ಟಿ ಪುಡಿ ಮಾಡ್ಕೋಕೆ ಆಗಲಿಲ್ಲ. ಅದೆಷ್ಟು ಸಾಧ್ಯಕ್ಕೈತೋ ಅಷ್ಟು ಸ್ವಲ್ಪ ಸಣ್ಣದಾಗಿ ಕುಟ್ಟಿಟ್ಕೊಂಡಿನಿ. ಈ ಮೆಂತ್ಯಕಾಳನ್ನ ಜಜ್ಜೋದು ಅಷ್ಟು ಸುಲಭ ಅಲ್ಲ. ಅದನ್ನ ಮಿಕ್ಸಿ ಮಾಡ್ಕೊಂಡ್ರಷ್ಟು ಅದು ಸಣ್ಣ ಆಗ್ತೈತಿ. ಅದು ಕುಟ್ಕೊತೀನಿ ಅಂತಂತಂದ್ರೆ ಅದು ಸಣ್ಣ ಆಗೋದಿಲ್ಲ. ಪರವಾಗಿಲ್ಲ, ಎಣ್ಣೆಯೊಳಗೆ ಬೇಯಿಸ್ಕೊತೀನಲ್ಲ, ಹೀಗಾಗಿ ಇನ್ನು ಒಂದು ಉಳ್ಳಾಗಡ್ಡಿ ಬೇಕಾಗಿತ್ತು. ಒಂದು ಹೊತ್ತಿಗೆ ಆಗೋಷ್ಟಲ್ಲ, ಹಾಗಾಗಿ ಸ್ವಲ್ಪ ಸಾಂದಂದ್ರೆ ಸಾಂದ್ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಇನ್ನು ಅದನ್ನ ಎಣ್ಣೆಯೊಳಗೆಲ್ಲ ಬೇಯಿಸ್ಕೋಬೇಕಾಕೈತಿ. ಇನ್ನು ಇಲ್ಲೊಂದು ಪಾತ್ರೆನ ತೊಗೊಂಡು ಅದಕ್ಕೆ ಪ್ಯಾರಾಚೂಟ್ ಎಣ್ಣೆನ ಹಾಕೋತೀನಿ. ಇಲ್ಲಿ ನಾರ್ಮಲಾಗಿ ನೀವು ನಿಮ್ಮ ಮನೆಯೊಳಗೆ ಯಾವ್ದು ಇರುತ್ತೆ ನೋಡಿರಿ, ಕೊಕೊನಟ್ ಆಯಿಲ್, ಅದನ್ನ ನೀವು ಯೂಸ್ ಮಾಡ್ಕೊಳ್ರಿ. ನಾನು ಪ್ಯಾರಾಚೂಟ್ ಹಾಕ್ಕೊಂಡೇನಿ. ಆಮೇಲೆ ಒಂದು ಆಲ್ಮಂಡ್ ಆಯಿಲ್ನ 1-2 ಸ್ಪೂನ್ ಅಷ್ಟು ಹಾಕ್ಕೊಳ್ರಿ. ಭಾಳೇನು ಹಾಕೋ ಅವಶ್ಯಕತೆ ಇಲ್ಲ. 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಹಾಕ್ಕೊಳ್ರಿ. ನಾನು ಹಾಕ್ಕೊಂಡಿದ್ದಾಯ್ತಲ್ಲ, ಇನ್ನು ಅದಕ್ಕೆ ಈ ಮೆಂತ್ಯ ಕಾಳು ಮತ್ತು ಲವಂಗ, ಉಳ್ಳಾಗಡ್ಡಿ ಹಾಕ್ಕೊಂಡ್ಬಿಡ್ತೀನಿ. ಇದ್ರ ಜೊತೆ ಇನ್ನೂ ಏನಾದರೂ ನೀವು ಹಾಕ್ಕೊತಿದ್ರೆ ಹಾಕ್ಕೋಬೋದು, ಇಲ್ಲಾಂತಂದ್ರೆ ಇಷ್ಟ ಮಾಡ್ಕೊಳ್ರಿ. ಆದರೆ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಹೇರ್ ಗ್ರೋತಾಗೆ ಇರ್ಬೋದು, ಮತ್ತು ಏನಾದರೂ ನಮ್ಗೆ ಈ ಡ್ಯಾಂಡ್ರಪ್ ಎಲ್ಲ ಆಗಿರ್ತೈತಲ್ಲ, ಇದಕ್ಕೆಲ್ಲನೂ ಇದು ಆಗ್ತೈತಿ. ಒಂಥರ ಈ ಉಳ್ಳಾಗಡ್ಡಿಗೆ ಹೇರ್ ಸಿಕ್ಕಾಪಟ್ಟೆ ಲಾಂಗ್ ಬರುತ್ತಂತ ಅಂದ್ಕೊಂಡು ನಾ ಎಲ್ಲ ಕೇಳಿ ಅದನ್ನೆಲ್ಲ ಯೂಸ್ ಮಾಡಕತ್ತ ಮೇಲೆ 100% ರಿಸಲ್ಟ್ ಕೊಡ್ತೈತಿ. ಉಳ್ಳಾಗಡ್ಡಿ ಲಾಂಗ್ ಹೇರ್ ಯಾರಿಗೆ ಬೇಕು ನೋಡಿರಿ, ಉಳ್ಳಾಗಡ್ಡಿ ಯೂಸ್ ಮಾಡಿರಿ. ಸಿಕ್ಕಾಪಟ್ಟೆ ಲಾಂಗ್ ಹೇರ್ಸ್ ಎಲ್ಲ ಬರ್ತಾವೆ. ಮೆಂತ್ಯ ಕಾಳನ್ನು ಅಷ್ಟೇ. ಇನ್ನು ಈ ಒಂದು ಲವಂಗ ಎಲ್ಲ ಹಾಕ್ಕೊಂಡಿನಿ. ಒಂಥರ ಎಲ್ಲ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ಇದನ್ನ ಒಮ್ಮೆ ಯೂಸ್ ಮಾಡಿ ನೋಡಿರಿ. ನಿಮ್ಗೆ ಏನಾದರೂ ಚಲೋ ಅನಿಸ್ತಂತಂದ್ರೆ ವಾರದಾಗ 1-2-3 ಬರೀ ಇದನ್ನ ಎಣ್ಣೆನ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಡ್ರಿ. ಅವಾಗ ನಿಮ್ಗೆ ಏನಾದರೂ ಚೇಂಜಸ್ ಕಂಡ್ರೆ ಇದನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ರಿ. ನೋಡಿರಲ್ಲ, ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಇಷ್ಟು ಬಂದೈತಿ. ಒಂದು ಹೊತ್ತಿಗೆ ನನಗೆ ಇಷ್ಟು ಎಣ್ಣೆ ಎಲ್ಲ ಬೇಕಾಗಿತ್ತು. ಒಂದು 4 ಸ್ಪೂನ್ ಆಗ್ತೈತಿ. ಉಪ್ಪಿಟ್ಟಿನ ಚಮಚ ಅಂತೆಲ್ಲ ಆ ಚಮಚದಲ್ಲೇ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆ ನಂಗೆ ಹಚ್ಕೊತೀನಿ ನಾನು ನಾರ್ಮಲಾಗಿ. ಇನ್ನು ತಲೆಗೆ ಟೈಟಾಗಿ ಇರೋವಂಥ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೆ. ಹೀಗಾಗಿ ತಲೆನೋವು ಭಾಳ ಬಂದಿತ್ತು. ಇನ್ನು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಆಗಿದ್ದು, ಅದೊಂದು ತಲೆನೋವು. ನಾಳೆ ಪೂಜೆ ಹೆಂಗಾಗುತ್ತೋ ಏನೋ ಅಂತ ಅದೊಂದು ತಲೆನೋವು. ಯಾಕಂದ್ರೆ ನಾಳೆ ಲಾಸ್ಟ್ನೇ ಪೂಜೆ. ಅದೆಲ್ಲ ಟೆನ್ಷನ್ಗೆ ಸಿಕ್ಕಾಪಟ್ಟೆ ತಲೆನೋವು ಬಂದಿತ್ತು. ನನಗೇನಾದರೂ ತಲೆ ಭಾಳ ನೋಸಾಕತ್ತೈತಿ ಮತ್ತು ಇನ್ನು ಯಾಕೋ ನಿದ್ದೆ ಬರವಲ್ದು ಅಂತ ಅನ್ನೋ ಒಂದು ಸಿಚುವೇಶನ್ ಒಳಗೆ ನಾನು ತಲೆಗೆ ಆರಾಮಾಗಿ ಎಣ್ಣೆ ಹಾಕ್ಕೊಂಡ್ಬಿಡ್ತೀನಿ. ಆವಾಗ ಏನಿಲ್ಲ, ಸಿಕ್ಕಾಪಟ್ಟೆ ಚಂದ ಕಣ್ಣು ಮುಚ್ಚಿ ಆರಾಮಾಗಿ ನಿದ್ದೆ ಮಾಡ್ತೀನಿ. ಯಾವುದೇ ಟೆನ್ಷನ್ ಇರೋಂಗಿಲ್ಲ. ಯಾಕಂದರೆ ಎಣ್ಣೆ ಹಚ್ಕೋದ್ರಿಂದ ನನಗೇನೋ ಗೊತ್ತಿಲ್ಲ, ಮೈಂಡ್ ರಿಲೀಫ್ ಆಕೈತಿ, ನಿದ್ದೆ ಚಲೋ ಬರತ್ತಿ, ಮತ್ತು ಎಷ್ಟು ತಲೆನೋವು ಇದ್ರೂ ಬೇಗ ಕಮ್ಮಿ ಆಕೈತಿ. ನೀವು ಎಣ್ಣೆ ಹಚ್ಚೋಕ್ಕಿಂತ ಮೊದಲೇಕ ಸ್ವಲ್ಪ ಅದ್ರದ್ದು ತಲೆಯೊಳಗೆ ಏನಾದರೂ ಗಂಟಿದ್ದು ಅಂದ್ರೆ ಮೊದಲೇಕನ್ನೆಲ್ಲ ತಲೆ ಬಾಚ್ಕೊಂಡು ಗಂಟೆಲ್ಲ ಬಿಚ್ಚಿ ಆಮೇಲೆ ತಲೆಗೆಲ್ಲ ಎಣ್ಣೆ ಹಚ್ಕೊಳ್ರಿ. ಇನ್ನು ತಲೆಗೆ ಎಷ್ಟು ಎಣ್ಣೆ ಹಚ್ಕೊತೀರೋ ವಾರದಾಗ 1-2-3 ಬರೀ ಆದರೂ ನೀವು ತಲೆಗೆ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ರಿ. ಅವಾಗ ನಮ್ಮ ಹೇರ್ ಗ್ರೋತ್ ಎಲ್ಲ ಚಲೋ ಇರ್ತೈತಿ. ಇನ್ನು ನಾ ಈ ಭಾಳ ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಬೆಸ್ಟ್ ಹೇರ್ ಆಯಿಲ್ ಒಂದು ತಲೆಗೆ ಎಣ್ಣೆ ಹಚ್ಕೋದು ಒಂದು ವಿಡಿಯೋ ಮಾಡಿದ್ದೆ. ಅದ್ರ ಕೆಳಗೆ ಒಂದು ಮೆಸೇಜ್ ಬಂದಿತ್ತು, ಒಂದು ಒಳ್ಳೆ ಕಮೆಂಟ್. ಅದು ಹೇಳಬೇಕಂತಂದ್ರೆ ಒಬ್ಬರು ಯಾರೋ ಕಮೆಂಟ್ ಮಾಡಿದ್ರು. ಅದನ್ನೆಲ್ಲ ಓದಿ ಅರ್ಥ ಮಾಡ್ಕೊಂಡಾಗ ಒಂದು ಒಳ್ಳೆ ಕಮೆಂಟ್ ಬೇಕಾದ್ರೆ ಅದನ್ನ ನೀವು ಸರ್ಚ್ ಮಾಡಿ ನೋಡಿರಿ, ನಿಮ್ಗೆ ಈಗೂ ಕೂಡ ಸಿಗ್ತೈತಿ. ಅವ್ರು ಹೇಳಿದ್ರು, ಇದೇ ರೀತಿ ಹೆಚ್ಚಿನದಾಗಿ ವಿಡಿಯೋಸ್ ಎಲ್ಲ ಬರಲಿ, ಹೇರ್ ಆಯಿಲ್ ಮಾಡ್ಕೋದಾಗಿರ್ಬೋದು, ಹೇರಿಗೆ ಎಣ್ಣೆನ ಅಪ್ಲೈ ಮಾಡ್ಕೋದಾಗಿರ್ಬೋದು, ಒಂಥರ ಒಂದು ಒಳ್ಳೆ ಕಮೆಂಟ್ ಬಂದಿತ್ತು. ಇನ್ನು ಅದೇ ರೀತಿ ಇವತ್ತು ಕೂಡ ನಿಮ್ಗೆ ಬೆಸ್ಟ್ ಹೇರ್ ಆಯಿಲ್ ಅಂತ ಹೇಳ್ತೀನಿ. ಇದನ್ನ ಯೂಸ್ ಮಾಡಿ, ಇದನ್ನ ಏನಾದರೂ ನೀವು ಮತ್ತೆ ನೋಡಿದ್ರೆ ಈ ಹೇರ್ ಆಯಿಲ್ನು ನೀವು ಯೂಸ್ ಮಾಡಿರಿ. ಆವಾಗ ಇದು ಕೂಡ ಒಂದು ಹೇರ್ ಗ್ರೋತಿಗೆ ಒಳ್ಳೆ ರಿಸಲ್ಟ್ ಕೊಡ್ತೈತಿ. ನೋಡಿರಲ್ಲ, ಇಷ್ಟಾಗಿತ್ತು. ನಾವು ತಲೆ ಮೇಲ್ಗಡೆ ಎಷ್ಟು ಎಣ್ಣೆ ಹಚ್ಕೊತೇವೋ ನಮ್ಮ ತಲೆ ಹಿಂದ್ಗಡೆನೂ ಅಷ್ಟು ಚೆಂದಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕು. ಯಾಕಂತಂದ್ರೆ ನಮ್ಮ ಒಂದು ಬ್ಲಡ್ ಸರ್ಕಲ್ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಆವಾಗ ನಮ್ಮ ಹೇರ್ ಗ್ರೋತ್ ಕೂಡ ಚಲೋ ಆಗ್ತೈತಿ. ಇನ್ನು ವಿಡಿಯೋ ಮಾಡ್ಕೊತ ತಲೆಗೆ ಎಣ್ಣೆ ಹಚ್ಕೋದು ಭಾಳ ಕಷ್ಟ. ಯಾಕಂತಂದ್ರೆ ಅಲ್ಲಿ ಇಟ್ಕೋಕು ಏನಿದ್ರಕ್ಕಿಲ್ಲ. ಇನ್ನು ನನ್ನ ಮಗಳು ಬಟ್ಲಾನ ಹಿಡ್ಕೊಂಡಿದ್ದೆ, ನಾನು ಸ್ವಲ್ಪ ಎಣ್ಣೆ ಹಚ್ಕೊತೆಲ್ಲ ವಿಡಿಯೋ ಮಾಡ್ಕೋತೀನಲ್ಲ, ಆಕಿ ಸ್ವಲ್ಪ ಇಬ್ಬರು ಕೂಡ ಮಾತಾಡ್ಕೊತ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ಕೊತ ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾಗ ಬಂತು. ಎಷ್ಟು ಮೇಲ್ಗಡೆ ಎಲ್ಲ ಎಣ್ಣೆ ಹಚ್ಕೊತ ಬಂದು ಲಾಸ್ಟ್ ಇಲ್ಲೇ
ಕೂದಲು ಕೆಳಗಡೆನೂ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಡ್ರಿ. ಯಾಕಂತಂದ್ರೆ ಈ ಕೂದಲೆಲ್ಲ ಸಿಳು ಹೊಡಿತಿರ್ತಾವಲ್ಲ ಅದು ಕಮ್ಮಿ ಆಕೈತಿ. ಅಲ್ಲಿ ಎಣ್ಣೆ ಹಚ್ಕೋದ್ರಿಂದ ಕೂದಲೆಲ್ಲ ಕಮ್ಮಿ ಆಕೈತಿ. ನಾನು ನೋಡಿರಲ್ಲ ಎಷ್ಟು ಹೇರ್ ಗ್ರೋತ್ ಆಗೈತೆ ಅಂತಂದು. ಭಾಳ ಅಂತಂದ್ರೆ ಭಾಳ ಹೇರ್ ಗ್ರೋತ್ ಆಗ್ಬೇಕಂತಂದ್ರೆ ಎಣ್ಣೆ ಹಚ್ಕೊಡ್ರಿ. ಎಣ್ಣೆ ಹಚ್ಕೋದ ಮೇನ್ ಕಾರಣ ನಾವು ಎಷ್ಟು ತಲೆಗೆ ಎಣ್ಣೆ ಹಚ್ಕೊತೀವೋ ಹೇರ್ ಗ್ರೋತ್ ಚಲೋ ಆಕೈತಿ. ನಿಮ್ಗೆ ಏನಾದರೂ ಹೇರ್ ಭಾಳ ಲಾಂಗ್ ಹೇರ್ ಬ್ಯಾಡ ಅಂತಂದ್ರೆ ಕಟ್ ಮಾಡ್ಕೋಬೋದು. ಇಷ್ಟ ನನಗೆ ಇದೊಂದು. ಇನ್ನು ಎಣ್ಣೆ ಹಚ್ಕೊಳ್ಳಾರಿದ್ರೆ ಹೆಡ್ಡೇಕ್ ಎಲ್ಲ ಬರ್ತೈತಿ. ಅದ್ರ ಸಲುವಾಗಿ ಎಣ್ಣೆ ಎಲ್ಲ ಹಚ್ಕೋಬೇಕು. ಇನ್ನು ಹೇರ್ಸ್ ಉದ್ದ ಬೇಡ ಅಂತಂದ್ರೆ ಕಟ್ ಮಾಡ್ಕೋದು. ನಮಗೆಲ್ಲಿ ಪ್ರಾಬ್ಲಮ್ ಇರುತ್ತೆ ಸೊಲ್ಯೂಷನ್ ಕೂಡ ಅಲ್ಲೇ ಇರತ್ತೆ. ನಾವು ಅದನ್ನ ಕಂಡ್ಕೋಬೇಕು ಇಷ್ಟ. ಇನ್ನು ಈ ಹೇರ್ ಆಯಿಲ್ನ ನೀವು ಮಕ್ಕಳಿಗೆ ಕೂಡ ಯೂಸ್ ಮಾಡ್ಕೋಬೋದು. ಏನು ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ಇದಕ್ಕೆ ನಾವೇನು ಜಾಸ್ತಿ ಈ ಮೆಡಿಕಲ್ ಒಳಗೆ ಸಿಗುವಂಥದ್ದು ಏನೂ ತಂದು ಹಾಕಿಲ್ಲ. ಮನೆಯೊಳಗೆ ಏನಿರುತ್ತೋ ಅದನ್ನ ಯೂಸ್ ಮಾಡಿದ್ದು. ಹೀಗಾಗಿ ಇದನ್ನ ಮಕ್ಕಳ ಹೇರ್ಸ್ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ಒಳ್ಳೆ ಮಸಾಜ್ ಕೊಡ್ರಿ ಹೇರ್ಸ್ಗೆ. ಆವಾಗ ಇನ್ನೂ ಚಲೋ ಆಗ್ತೈತಿ. ಹೇಳ್ಬೇಕಂತಂದ್ರೆ ಹೇಳಿದ್ನೆಲ್ಲ ಏನೇ ಹೆಡ್ಡೇಕ್ ಇದ್ರೂ ಕಮ್ಮಿ ಆಗ್ತೈತಿ. ಆದರೆ ಹಂಗೆ ಅದನ್ನ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಮಗೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಅದನ್ನ ತಲೆಗೆ ಜಡೆ ಹಾಕ್ಕೊಂಡು ಅದನ್ನ ಕಟ್ಕೊಂಡು ಮಕ್ಕೊಳ್ರಿ. ಯಾಕಂತಂದ್ರೆ ಎಲ್ಲ ದಿಂಬಿಗೆಲ್ಲ ಹಚ್ಕೋದು ಅಷ್ಟೇ ಅಲ್ದೆ ಸಿಕ್ಕಾಪಟ್ಟೆ ತೊಡಕಾಗ್ತೈತಿ. ಕೂದಲೆಲ್ಲ ಸಿಕ್ಕಾಪಟ್ಟೆ ತೊಡಕಾಗ್ತಾವೆ. ಹೀಗಾಗಿ ಒಂದು ಜಡೆನ ಹಾಕ್ಕೊಳ್ರಿ. ಇನ್ನು ಮೊದಲನೇಕನಷ್ಟೇ ಕೂದಲ ಉದ್ದ ಇಲ್ಲ. ಅದ್ರೊಳಗೆ ಜಡೆ ಹಾಕೋಷ್ಟು ನಾನು ಕೂದಲನ್ನ ಬಿಟ್ಟಿರ್ಕಿಲ್ಲ. ಸಿಕ್ಕಾಪಟ್ಟೆ ಹೇರ್ ಕಟ್ ಮಾಡಿದ್ನಿ. ಆದ್ರೆ ಇಷ್ಟು ಕೂದಲ ಉದ್ದ ಬಂದು ಇಷ್ಟು ಜಡೆ ಉದ್ದ ಬರತೈತಿ. ಇನ್ನು ನಮ್ಮ ಮಗಳು ಕೂಡ ಅದನ್ನ ನಾದಿಲ್ಲ ಎಷ್ಟು ಜಡೆ ಉದ್ದ ಬರತೈತಿ ನೋಡ. ಎಷ್ಟು ಒಂದು 4-5 ಹೆಣ್ಣಿಕಿನ ಹಾಕ್ಕೊಂಡೆ ನಾನು. ಅಷ್ಟು ಜಡೆ ಉದ್ದ ಬಂದೈತಿ. ಹೇಳಿದ್ನೆಲ್ಲ ನಾವು ಎಷ್ಟು ತಲೆಗೆ ಎಣ್ಣೆ ಹಚ್ಕೊತೀವಿ ಅದೇ ಮೇನ್ ಕಾರಣ ಆಗಿರ್ತೈತಿ. ಇದಾಗಿತ್ತು ನೋಡಿರಿ ಇವತ್ತಿನ ಈ ಒಂದು ಲಾಗು. ಈ ಲಾಗು ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನು ಈ ಲಾಗು ನಿಮ್ಮ ಮನೆಯೊಳಗೆ ಯಾರಿಗಾದ್ರೂ ಹೆಲ್ಪ್ಫುಲ್ ಆಕೈತಿ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮ್ಲಿ ಒಳಗೆ ಯಾರಿಗಾರು ಆಗಿರ್ಬೋದು ಹೆಲ್ಪ್ಫುಲ್ ಆಕೈತೆ ಅಂತಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾರ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನೋಡಿರಿ ಅವ್ರಿಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಇನ್ನು ಸ್ವಲ್ಪ ಒಂದು ಹನಿ ಎಣ್ಣೆ ಉಳಿದ್ರೂ ಬಿಡೋದಿಲ್ಲ. ಅದನ್ನೆಲ್ಲ ತಲೆಗೆ ಅಪ್ಲೈ ಮಾಡ್ಕೋದ. ಯಾಕಂತಂದ್ರೆ ವೇಸ್ಟ್ ಆಗಬಾರ್ದಲ್ಲ. ಹೀಗಾಗಿ ಇನ್ನು ಹೇಳಿದ್ನೆಲ್ಲ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ. ಅಲ್ಲಿವರೆಗೂ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ. ಟೇಕ್ ಕೇರ್. ಬಾಯ್.